ಹಲೋ ಮೈ ಡಿಯರ್ ಲರ್ನರ್ಸ್. ಜಾರ್ಜ್ ಹರ್ಬರ್ಟ್ ರವರು ಬರೆದಿರತಕ್ಕಂತಹ ಫೇಮಸ್ ಪೊಯಮ್ ದ ಪುಲ್ಲಿ, ಈ ಒಂದು ಪದ್ಯದ ಒಂದು ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಹಾಗೆ ಇದರ ಒಂದು ಥೀಮ್ಸನ್ನು ಈಗ ಕಲಿಯೋಣ. ಮೊದಲಿಗೆ ನೀವು ಹೊಸದಾಗಿ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಸ್ಗೆ ಲೈಕ್ ಮಾಡಿ, ಮತ್ತು ಹೈಪ್ ಅಂತ ಕೊಟ್ಟಿದ್ದಾರೆ, ವಿಡಿಯೋಗೆ ಹೈಪ್ ಪಾಯಿಂಟ್ಸನ್ನು ನೀಡಿ ಅಂತ ಹೇಳ್ತಾ ಜಾರ್ಜ್ ಹರ್ಬರ್ಟ್ ರವರು ಬರೆದಿರತಕ್ಕಂತಹ ದ ಪುಲ್ಲಿ, ಈ ಒಂದು ಪದ್ಯದ ಮೊದಲ ಒಂದು ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಕವಿ ಯಾವ ಒಂದು ವಿಷಯದ ಮೇಲೆ ಇದನ್ನು ಬರೆದಿದ್ದಾರೆ ಎಂದಾಗ ದೈವಿಕ ಪ್ರೇಮ, ಡಿವೈನ್ ಲವ್, ಮತ್ತು ಮಾನವನ ಅತೃಪ್ತಿ. ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಅವನಿಗೆ ಜ್ಞಾನ, ಸೌಂದರ್ಯ, ಶಕ್ತಿ, ಗೌರವ ಎಲ್ಲ ರೀತಿಯದನ್ನು ಮನುಷ್ಯನಿಗೆ ನೀಡಿದ್ದಾರೆ. ಆದರೆ ಆ ದೇವರೇನು ಮಾಡ್ತಾ ಇದ್ದಾನೆ, ಆ ಮನುಷ್ಯನಿಗೆ ಒಂದು ವಿಶ್ರಾಂತಿ ಮತ್ತು ಒಂದು ಸಂಪೂರ್ಣ ತೃಪ್ತಿ ಅಂತಕ್ಕಂಥದ್ದನ್ನು ದೇವರ ಬಳಿಯಲ್ಲೇ ಉಳಿಸ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಆ ಮನುಷ್ಯ ಕೇವಲ ಭೌತಿಕ ಸುಖಗಳಲ್ಲಿ ಮುಳುಗಿ ತನ್ನ ಒಂದು ಸೃಷ್ಟಿಕರ್ತನನ್ನು ಮರೆಯಬಾರದು ಎಂದು ದೇವರು ಈ ರೀತಿ ಮಾಡಿದ್ದಾರೆ ಅಂತ ಕವಿ ಈ ಪದ್ಯದಲ್ಲಿ ಹೇಳ್ತಾರೆ. ಮನುಷ್ಯನಿಗೆ ಎಲ್ಲವನ್ನ ನೀಡಿದರೂ ಅವನಲ್ಲಿ ಒಂದು ರೀತಿಯ ಅಶಾಂತಿ, ರೆಸ್ಟ್ಲೆಸ್ನೆಸ್ ಇರುತ್ತೆ. ಈ ಅಶಾಂತಿಯ ಮನುಷ್ಯನನ್ನು ಲೌಕಿಕ ಜಗತ್ತಿನಿಂದ ಬೇಸತ್ತು ಅಂತಿಮವಾಗಿ ದೇವರ ಕಡೆಗೆ ತಿರುಗುವಂತೆ ಮಾಡುತ್ತೆ. ಈ ಪುಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಮೆಟಾಫರ್ ಆಗಿ ಬಳಸಿ, ಪುಲ್ಲಿ ಹೇಗೆ ಭಾರವಾದ ವಸ್ತುವನ್ನು ಕೆಳಗಿನಿಂದ ಮೇಲೆ ಎತ್ತುತ್ತೋ ಹಾಗೆ ಮನುಷ್ಯನ ಜೀವನದ ಆಯಾಸ ಮತ್ತು ಅತೃಪ್ತಿಯು ಅವನ ಆತ್ಮವನ್ನು ದೇವರ ಹತ್ತಿರಕ್ಕೆ ಮೇಲೆ ಎತ್ತುವಂತೆ ಮಾಡುತ್ತೆ ಅಂತಕ್ಕಂಥದ್ದು ಇದು ಮೆಟಾಫರ್ ಆಗಿ ಬಳಸಿದ್ದಾರೆ. ಮನುಷ್ಯನು ಪ್ರಕೃತಿಯನ್ನು ಪ್ರೀತಿಸಬೇಕೇ ಹೊರತು ಪ್ರಕೃತಿಯನ್ನೇ ದೇವರೆಂತ ಭಾವಿಸಬಾರ್ದು. ಸೃಷ್ಟಿಕರ್ತನಾದ ದೇವರಲ್ಲಿ ಮಾತ್ರ ಮನುಷ್ಯನಿಗೆ ಅಂತಿಮ ಶಾಂತಿ ಸಿಗಲು ಸಾಧ್ಯ ಅನ್ನೋದು ಈ ಕವಿತೆಯಲ್ಲಿ ಹೇಳಿದ್ದಾರೆ. ದೇವರು ಮನುಷ್ಯನಿಗೆ ಎಲ್ಲ ಸುಖಗಳನ್ನು ನೀಡಿ ಶಾಂತಿಯನ್ನು ಮಾತ್ರ ನೀಡದೇ ಇರುವುದು ಆ ಮನುಷ್ಯರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ಒಂದು ತಂತ್ರವಾಗಿದೆ ಅನ್ನೋದು ಇಲ್ಲಿ ಜಾರ್ಜ್ ಹರ್ಬರ್ಟ್ ರವರ ದ ಪುಲ್ಲಿ ಪೊಯಮ್ನ ಮೇನ್ ವಿಷಯವಾಗಿರುತ್ತೆ. ಈಗ ಲೈನ್ ಬೈ ಲೈನ್ ಕನ್ನಡದಲ್ಲಿ ಈ ಪೊಯಮನ್ನು ಕಲಿಯೋಣ. ವೆನ್ ಗಾಡ್ ಅಟ್ ಫಸ್ಟ್ ಮೇಡ್ ಮ್ಯಾನ್ ಹ್ಯಾವಿಂಗ್ ಎ ಗ್ಲಾಸ್ ಆಫ್ ಬ್ಲೆಸ್ಸಿಂಗ್ಸ್ ಸ್ಟ್ಯಾಂಡಿಂಗ್ ಬೈ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ದೇವರು ಮೊದಲ ಬಾರಿಗೆ ಮನುಷ್ಯನನ್ನು ಸೃಷ್ಟಿಸಿದಾಗ ಆತನ ಬಳಿ ಆಶೀರ್ವಾದಗಳಿಂದ ತುಂಬಿರ್ತಕ್ಕಂತಹ ಒಂದು ಪಾತ್ರೆ ಇತ್ತು, ಒಂದು ಗ್ಲಾಸ್ ಅಂತಕ್ಕಂಥದ್ದು ಇತ್ತು ಅಂತ. ಅಂದರೆ ಮನುಷ್ಯನಿಗೆ ನೀಡಲು ದೇವರು ಅಪಾರವಾದ ಶಕ್ತಿ ಮತ್ತು ಸದ್ಗುಣಗಳನ್ನು ಸಿದ್ಧಪಡಿಸಿಕೊಂಡಿದ್ನು ಎಂಬುದು ಈ ಸಾಲಿನಲ್ಲಿ ಹೇಳ್ತಾರೆ. ಲೆಟ್ ಅಸ್ ಸೆಡ್ ಹಿ ಪೌರ್ ಆನ್ ಹಿಮ್ ಆಲ್ ವಿ ಕ್ಯಾನ್ ಲೆಟ್ ದ ವರ್ಲ್ಡ್ಸ್ ರಿಚಸ್ ವಿಚ್ ಡಿಸ್ಪ್ರೆಸ್ಡ್ ಲೈ ಕಾಂಟ್ರಾಕ್ಟ್ ಇನ್ ಟು ಅ ಸ್ಪ್ಯಾನ್. ನಮ್ಮಲ್ಲಿರುವ ಎಲ್ಲವನ್ನ ಮನುಷ್ಯನಿಗೆ ಮೇಲೆ ಸುರಿಯೋಣ, ಜಗತ್ತಿನಾದ್ಯಂತ ಹರಡಿರುವ ಸಂಪತ್ತು ಒಂದು ಕಡೆ ಸೇರಲಿ ಅಂತ ದೇವರು ಹೇಳಿದನು ಅಂತ. ವಿಶಾಲವಾದ ವಿಶ್ವದಲ್ಲಿರುವ ಎಲ್ಲ ಉತ್ತಮ ಗುಣಗಳನ್ನು ಮತ್ತು ಸಂಪತ್ತನ್ನು ಮನುಷ್ಯನೆಂಬ ಪುಟ್ಟ ಜೀವಿಯಲ್ಲಿ ಅಡಕಗೊಳಿಸುವುದು ದೇವರ ಒಂದು ಉದ್ದೇಶವಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸೊ ಸ್ಟ್ರೆಂತ್ ಫಸ್ಟ್ ಮೇಡ್ ಎ ವೇ, ದೆನ್ ಬ್ಯೂಟಿ ಫಾಲೋಡ್, ದೆನ್ ವಿಸ್ಡಮ್, ಹಾನರ್, ಪ್ಲೆಷರ್. ಈಗ ದೇವರು ಏನು ಮಾಡ್ತಾ ಇದ್ದಾನೆ, ಆ ಮನುಷ್ಯನನ್ನು ಸೃಷ್ಟಿ ಮಾಡಿ ಆ ಮನುಷ್ಯನಿಗೆ ತನ್ನ ಒಂದು ಗ್ಲಾಸ್ ಪಾತ್ರೆಯಲ್ಲಿರ್ತಕ್ಕಂತಹ ಏನು ಆ ಒಂದು ಮನುಷ್ಯನಿಗೆ ನೀಡಬೇಕಾಗಿರ್ತಕ್ಕಂಥ ಶಕ್ತಿ ಸದ್ಗುಣಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಬರ್ತಾ ಇರ್ತಕ್ಕಂಥದ್ದು, ಮನುಷ್ಯನಿಗೆ ಮೊದಲು ಸ್ಟ್ರೆಂತ್, ಬಲ ಸಿಕ್ತು, ನಂತರ ಬ್ಯೂಟಿ, ಸೌಂದರ್ಯ ಸಿಕ್ತು, ನಂತರ ಜ್ಞಾನ, ವಿಸ್ಡಮ್ ಸಿಕ್ತು, ಹಾನರ್, ಮತ್ತು ಆ ಒಂದು ಪ್ಲೆಷರ್, ಬೌದ್ಧಿಕ ಸಾಮರ್ಥ್ಯ, ಇವೆಲ್ಲವನ್ನು, ಸಂತೋಷಗಳು, ಗೌರವ, ಸೌಂದರ್ಯ ಎಲ್ಲವೂ ಸಹ ಮನುಷ್ಯನಿಗೆ ಕೊಟ್ಟ ಅಂತ. ಮನುಷ್ಯನ ಜೀವನಕ್ಕೆ ಬೇಕಾದ ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ದೇವರು ಉದಾರವಾಗಿ ನೀಡಿದನು. ನಂತರ ವೆನ್ ಆಲ್ಮೋಸ್ಟ್ ಆಲ್ ಔಟ್ ಗಾಡ್ ಮೇಡ್ ಎ ಸ್ಟೇ, ಪರ್ಸೀವಿಂಗ್ ದಟ್ ಅಲೋನ್ ಆಫ್ ಆಲ್ ಇಸ್ ಟ್ರೆಷರ್ ರೆಸ್ಟ್ ಇನ್ ದ ಬಾಟಮ್ ಲೇ. ದೇವರು ಎಲ್ಲವನ್ನ ಮನುಷ್ಯನಿಗೆ ನೀಡ್ತಾ ಇರಬೇಕಾದ್ರೆ ದೇವರು ಏನು ಮಾಡಿದ್ರು, ಸ್ಟೇ, ಗಾಡ್ ಮೇಡ್ ಸ್ಟೇ, ಸ್ವಲ್ಪ ತಡೆದ್ರು. ತನ್ನ ನಿಧಿಯಲ್ಲಿ ವಿಶ್ರಾಂತಿ, ರೆಸ್ಟ್ ಆರ್ ಪೀಸ್ ಮಾತ್ರ ಪಾತ್ರೆಯ ತಳದಲ್ಲಿ ಉಳಿದಿರ್ತಕ್ಕಂಥದ್ದನ್ನು ದೇವರು ಗಮನಿಸಿದ್ರು ಅಂತ. ಮನುಷ್ಯನಿಗೆ ಆ ದೇವರು ಎಲ್ಲವನ್ನ ನೀಡಿದ್ರು, ಸಂಪೂರ್ಣ ಮನಃಶಾಂತಿ ಅಥವಾ ತೃಪ್ತಿಯನ್ನು ನೀಡೋದಕ್ಕಿಂತ ಮೊದಲು ಯೋಚನೆ ಮಾಡಿದ್ರು, ಅವು ಆ ಒಂದು ಪಾತ್ರೆಯ ತಳದಲ್ಲಿತ್ತು. ಅದನ್ನು ದೇವರು ಕೂಡ ಸ್ಟಾಪ್ ಮಾಡಿ ಅವರು ಯೋಚನೆ ಮಾಡಿದ್ರು. ಫಾರ್ ಇಫ್ ಐ ಶುಡ್ ಸೆಡ್ ಹಿ ಬೆಸ್ಟೌ ದಿಸ್ ಜ್ಯುವೆಲ್ ಆಲ್ಸೋ ಆನ್ ಮೈ ಕ್ರಿಯೇಚರ್,
he would adore my gifts instead of me and rest in nature, not the God of nature. So both should losers be. ಇಲ್ಲಿ ದೇವರು ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಒಂದು ವೇಳೆ ನಾನು ಈ ವಿಶ್ರಾಂತಿ ಎಂಬ ರತ್ನವನ್ನ ಈ ಮನುಷ್ಯನಿಗೆ ನೀಡಿಬಿಟ್ರೆ, ಮನುಷ್ಯ ನನ್ನನ್ನ ಬಿಟ್ಟು ನಾನು ನೀಡಿದ ಉಡುಗೊರೆಗಳನ್ನೇ ಆರಾಧನೆ ಮಾಡೋಕ್ಕೆ ಶುರು ಮಾಡ್ತಾನೆ, ನಾನು ಕೊಟ್ಟಿರ್ತಕ್ಕಂಥ ಉಡುಗೊರೆಗಳನ್ನೇ ಪ್ರಶಂಸಿಸ್ತಾನೆ, ಅವುಗಳಲ್ಲೇ ಇದ್ದೋಗ್ತಾನೆ, ನನ್ನನ್ನು ಮರೆತು ಬಿಡ್ತಾನೆ. ಆ ಮನುಷ್ಯ ಪ್ರಕೃತಿಯಲ್ಲಿ ಸುಖವನ್ನ ಕಾಣ್ತಾನೆಯೇ ಹೊರತು ಪ್ರಕೃತಿಯನ್ನ ಸೃಷ್ಟಿಸಿರ್ತಕ್ಕಂತಹ ಸೃಷ್ಟಿಕರ್ತನಾದ ನನ್ನನ್ನಲ್ಲ. ಮನುಷ್ಯ ಪ್ರಕೃತಿಯಲ್ಲೇ ಎಲ್ಲವನ್ನ ಪಡ್ಕೊಳ್ತಾನೆ, ಆ ಸೃಷ್ಟಿಕರ್ತನಾದ ನನ್ನನ್ನು ಅವನು ಕಾಣೋದಿಲ್ಲ. ಇದರಿಂದ ನಾವಿಬ್ಬರು ಸೋತಂತ ಆಗುತ್ತೆ. ಆದ್ದರಿಂದ ದೇವರು ಏನು ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿದ್ರು. ಆ ಎರಡು ಏನಿದೆ ಪೀಸ್, ರೆಸ್ಟ್ ಅಂತಕ್ಕಂಥದ್ದು ಲಾಸ್ಟ್ ಜುವೆಲ್ಸ್ ಆ ಪಾತ್ರೆಯಲ್ಲಿತ್ತು, ಅದನ್ನು ಮನುಷ್ಯರಿಗೆ ಕೊಡೋಕ್ಕಿಂತ ಮುಂಚೆ ದೇವರು ಈ ರೀತಿ ಯೋಚನೆ ಮಾಡ್ತಾರೆ. ಇದನ್ನು ಕೊಟ್ಟು ಅವನು ಪ್ರಕೃತಿಯಲ್ಲಿ ಎಲ್ಲವನ್ನು ಪಡ್ಕೊತಾನೆ, ಪ್ರಕೃತಿನೇ ದೇವರು ಅಂದ್ಕೊಬಿಡ್ತಾನೆ, ನನ್ನನ್ನು ಮರೆತು ಬಿಡ್ತಾನೆ ಅಂತ. ಮನುಷ್ಯನಿಗೆ ಈ ಭೂಮಿಯಲ್ಲೇ ಸಂಪೂರ್ಣ ತೃಪ್ತಿ ಸಿಕ್ಕಿಬಿಟ್ರೆ ಅವನು ದೇವರನ್ನ ಮರೆತು ಬಿಡ್ತಾನೆ. ಆಗ ದೇವರಿಗೆ ಭಕ್ತನಿಲ್ಲದೆ ಮತ್ತೆ ಮನುಷ್ಯನಿಗೆ ಮೋಕ್ಷವಿಲ್ಲದೆ ಇಬ್ಬರಿಗೂ ಅದು ನಷ್ಟ ಆಗುತ್ತೆ ಅಂತ ಹೇಳಿ ದೇವರು ಏನು ಮಾಡ್ತಾರೆ, ಅಲ್ಲಿ ತಡಿತಾರೆ. ನಂತರ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಯೆಟ್ ಲೆಟ್ ಹಿಮ್ ಕೀಪ್ ದ ರೆಸ್ಟ್ ಬಟ್ ಕೀಪ್ ದೆಮ್ ವಿತ್ ರಿಪೆನಿಂಗ್ ರೆಸ್ಟ್ಲೆಸ್ನೆಸ್, ಲೆಟ್ ಹಿಮ್ ಬಿ ರಿಚ್ ಆ್ಯಂಡ್ ವಿಯರಿ, ದಟ್ ಅಟ್ ಲೀಸ್ಟ್ ಇಫ್ ಗುಡ್ನೆಸ್ ಲೀಡ್ ಹಿಮ್ ನಾಟ್, ಯೆಟ್ ವಿಯರಿನೆಸ್ ಮೇ ಟಾಸ್ ಹಿಮ್ ಟು ಮೈ ಬ್ರೆಸ್ಟ್. ನೋಡಿ, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವನ ಬಳಿ ಉಳಿದಿದ್ದೆಲ್ಲ ಸಂಪತ್ತು ಇರಲಿ, ಆದರೆ ಅದರ ಜೊತೆಗೆ ಈ ರೆಸ್ಟ್ಲೆಸ್ನೆಸ್, ಅಶಾಂತಿ ಸದಾ ಇರಲಿ. ಅವನು ಶ್ರೀಮಂತನಾಗಿದ್ದರೂ ದಣಿದಿರಲಿ, ಅವನಿಗೆ ಒಂದು ದಣಿವಾಗಲಿ. ಒಂದು ವೇಳೆ ಒಳ್ಳೆಯತನವು ಅವನನ್ನು ನನ್ನ ಕಡೆ ತರದೇ ಇದ್ದರೆ ಆ ಒಂದು ದಣಿವು, ಸುಸ್ತು ಅಥವಾ ಬೇಸರವಾದರೂ ಅವನನ್ನು ನನ್ನ ಬಳಿಗೆ ಎಳೆದು ತರಲಿ ಅಂತ ದೇವರು ಇಲ್ಲಿ ನಿರ್ಧರಿಸಿ ಹೇಳ್ತಾ ಇದ್ದಾರೆ. ನೋಡಿ, ಈ ಸಾಲಲ್ಲಿ ದೇವರು ಹೇಳ್ತಾ ಇರ್ತಕ್ಕಂಥದ್ದು, ಆತನಲ್ಲಿ ಒಂದು ಶ್ರೀಮಂತಿಕೆ ಇದ್ದರೂ, ಬುದ್ಧಿವಂತಿಕೆ ಇದ್ದರೂ, ಯಾವುದೋ ಒಂದು ವಿಯರಿ, ಒಂದು ಸುಸ್ತು, ಬೇಸರ ಅನ್ನೋದು, ಆ ವಿಯರಿನೆಸ್ ಅನ್ನೋದು ಅವನ ಹತ್ರ ಇರಲಿ. ಆ ವಿಯರಿನೆಸ್ ಆ ಮನುಷ್ಯನನ್ನು ನನ್ನ ಕಡೆಗೆ ಮೇ ಟಾಸ್ ಹಿಮ್ ಟು ಮೈ ಬ್ರೆಸ್ಟ್, ಅಂದರೆ ನನ್ನ ಕಡೆಗೆ ಅವನನ್ನು ಎಳೆದುಕೊಂಡು ಬರಲಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಪುಲ್ಲಿ ಕೆಳಗಿಂದ ಮೇಲಕ್ಕೆ ಹೇಗೆ ಹೋಗುತ್ತೆ ಆ ರೀತಿ ಅವನನ್ನು ನನ್ನ ಕಡೆಗೆ ಮೇಲೆಗೆ ಎಳ್ಕೊಂಡು ಬರಲಿ ಅಂತ. ಇಲ್ಲಿ ಅಶಾಂತಿ ಎಂಬುದು ಒಂದು ಪುಲ್ಲಿ ಇದ್ದಂತೆ. ಮನುಷ್ಯನ ಜೀವನದಲ್ಲಿ ಎಷ್ಟೇ ಸುಖವಿದ್ದರೂ ಒಂದು ರೀತಿಯ ಕೊರತೆ ಕಾಡುತ್ತಲೇ ಇರುತ್ತೆ. ಆ ಕೊರತೆಯೇ ಅವನನ್ನು ಅಂತಿಮವಾಗಿ ದೇವರ ಕಡೆಗೆ ಅಥವಾ ಆಧ್ಯಾತ್ಮದ ಕಡೆಗೆ ಮುಖ ಮಾಡುವಂತೆ ಮಾಡುತ್ತೆ. ಆ ಪುಲ್ಲಿ ಅಂತಕ್ಕಂಥದ್ದು ಹೇಗೆ ಕೆಳಗಿನ ವಸ್ತುವನ್ನು ಮೇಲಕ್ಕೆ ಭಾರವನ್ನು ಎತ್ತುತ್ತೋ ಹಾಗೆ ಮನುಷ್ಯನ ಆ ಕೊರತೆ, ಆ ಅಶಾಂತಿ ಅಂತಕ್ಕಂಥದ್ದು ಅವನ ಜೀವನದಲ್ಲಿ ಎಷ್ಟೇ ಸುಖದಲ್ಲಿದ್ದರೂ ಕೂಡ ಯಾವುದೋ ಒಂದು ಕೊರತೆ ಅವನಿಗೆ ಅಂತಿಮವಾಗಿ ಆ ಮನುಷ್ಯನನ್ನ ದೇವರ ಕಡೆಗೆ, ಆಧ್ಯಾತ್ಮಕದ ಕಡೆಗೆ ಒಂದು ಮುಖ ಮಾಡುವಂತೆ ಮಾಡಲಿ ಅಂತ ಹೇಳಿ ಕವಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದ ಪುಲ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಪೊಯಮ್. ಆ ಪುಲ್ಲಿ ಭಾರವಾದ ವಸ್ತುವನ್ನು ಮೇಲೆತ್ತಲು ಸಹಾಯ ಮಾಡುವಂತೆ ಮನುಷ್ಯನಲ್ಲಿರ್ತಕ್ಕಂಥ ಈ ಒಂದು ಮಾನಸಿಕವಾದ ಅಶಾಂತಿ, ಆಧ್ಯಾತ್ಮಿಕವಾದ ಹಸಿವು ಅವನನ್ನ ಈ ಲೌಕಿಕ ಜಗತ್ತಿನಿಂದ ಮೇಲಕ್ಕೆ ಎತ್ತಿ ಅದು ದೇವರ ಹತ್ತಿರಕ್ಕೆ ಕೊಂಡೊಯ್ಯುವಂತೆ ಮಾಡುತ್ತೆ ಅಂತ. ಅದಕ್ಕಾಗಿ ದೇವರೇನು ಮಾಡಿದ್ದಾರೆ, ಮನುಷ್ಯನಿಗೆ ಎಲ್ಲವನ್ನ ಸೃಷ್ಟಿಸಿ ಕೊಟ್ಟಿದ್ದರೂ ಕೂಡ ಆ ಮನುಷ್ಯನಿಗೆ ಒಂದು ಫೈನಲ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಪೀಸ್, ಆ ಕೊನೆಯ ಒಂದು ತೃಪ್ತಿ ಅಂತಕ್ಕಂಥದ್ದು ಆ ಮನುಷ್ಯನಿಗೆ ನೀಡಿಲ್ಲ. ಆ ಮನುಷ್ಯ ಅದನ್ನು ಪಡಿಬೇಕಾದ್ರೆ ಅವನು ದೇವರ ಕಡೆಗೆ ಮುಖ ಮಾಡಲಿ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ಜಾರ್ಜ್ ಹಾರ್ಬರ್ಟ್ ರವರು ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದ ಪುಲ್ಲಿ ಪೊಯಮ್ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇಂಗ್ಲೀಷ್ ಸಮರಿ ಡಿಸ್ಕ್ರಿಪ್ಷನ್ನಲ್ಲಿದೆ, ವಿಡಿಯೋ ಕೆಳಗಡೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.